3 ವರ್ಷಗಳಲ್ಲಿ RDPR ಮಿನಿಸ್ಟರ್ ಆಗಿ IT-BT ಖಾತೆ ಸಚಿವರಾಗಿ ಒಂದು ದಿನವೂ ಕೂಡ ತನ್ನ ಇಲಾಖೆಯಲ್ಲಿ ಮಾಡಿದಂತ ಘನ ಕಾರ್ಯದ ಬಗ್ಗೆ ಮಾತಾಡ್ಲಿಲ್ಲ, ತನ್ನ ಸಾಧನೆ ಬಗ್ಗೆ ಮಾತಾಡ್ಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ RSS ಅಂತ ಬಾಯಿ ಬಡ್ಕೊಳ್ಳೋದ್ ಬಿಟ್ರೆ ಏನೂ ಮಾಡಿಲ್ಲ. ಈಗ ಅಂತಹ ವ್ಯಕ್ತಿಗೆ ಗೃಹ ಖಾತೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ 3 ವರ್ಷದ ಆಡಳಿತಾವಧಿನಲ್ಲಿ ZPTP ಎಲೆಕ್ಷನ್ ಮಾಡ್ಲಿಕ್ಕೆ ಅಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡ್ಲಿಕ್ಕೆ ಧೈರ್ಯವನ್ನೇ ತೋರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ RDPR ಮಿನಿಸ್ಟರ್ ಆಗಿ, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿ ₹1 ಒಳ್ಳೆ ಕೆಲಸ ಮಾಡಿಲ್ದಲೇ ಇರೋದ್ರಿಂದ ZPTP ಎಲೆಕ್ಷನ್ ಮಾಡಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನೋ ಭಯದಿಂದಾಗಿ ಅವ್ರು ಎಲೆಕ್ಷನ್ ಮಾಡ್ಲಿಲ್ಲ. ಇಂಥ ವ್ಯಕ್ತಿಗೆ ಇವತ್ತು ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ನಾನ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಹಳ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಇಷ್ಟೇ ಹೇಳಿ ಬಯಸುವಂತದ್ದು, ದಿನಗೂಲಿಗೋಸ್ಕರವಾಗಿ ಅಥವಾ ತಿಂಗಳ ಸಂಬಳಕ್ಕೋಸ್ಕರವಾಗಿ ದುಡಿಯುವಂತಹ ಕಾರ್ಯಕರ್ತರನ್ನು ಹೊಂದಿರುವಂತಹ ಸಂಸ್ಥೆ RSS ಅಲ್ಲ. ಅವರಿಗೆ ಹೆಂಡತಿ ಮಕ್ಕಳು ಚಿಂತೆ ಇಲ್ಲ, ಕುಟುಂಬದ ಚಿಂತೆ ಇಲ್ಲ, ಅವ್ರಿಗಿರೋದು ದೇಶದ ಒಂದೇ ಚಿಂತೆ. ಅವರಿಗೆ ತಿಂಗಳ ಸಂಬಳ ಬರುತ್ತಾ ಇಲ್ವಾ, ದಿನಗೂಲಿ ಸಿಗುತ್ತಾ ಇಲ್ವಾ, ಆ ತರದ ಚಿಂತೆ ಅಲ್ಲ ಅವ್ರದ್ದು. ಅಥವಾ ಇಲ್ಲಿ ವರ್ಕ್ ಸರ್ಟಿಫಿಕೇಟ್ ಇಟ್ಕೊಂಡು ಇನ್ನೊಂದು ಕಂಪನಿಗೆ ಹೋಗ್ಬಿಟ್ಟು ಸೇರ್ಕೊಳ್ಬೇಕು ಅನ್ನೋ ಚಿಂತೆನೂ, ಆ ವರ್ಕ್ ಸರ್ಟಿಫಿಕೇಟ್ ಅಗತ್ಯನೂ ಇಲ್ಲ. ಯಾವ ಮಾಲೀಕನ ಕೃಪೆನಲ್ಲೂ ಅವ್ರಿಲ್ಲ. ಅವರ ಉದ್ದೇಶ ಗುರಿ ಇರೋದು ದೇಶ ಮತ್ತು ರಾಷ್ಟ್ರ ನಿರ್ಮಾಣವಾಗಿದೆ. ಇಂಥ ಸಂಸ್ಥೆಯನ್ನ ಹೆದರ್ಸ್ಲಿಕ್ಕೆ ಇಂದಿರಾ ಗಾಂಧಿ ಕೈಲೂ ಆಗ್ಲಿಲ್ಲ, ಇಂದಿರಾ ಗಾಂಧಿ ಅಪ್ಪ ನೆಹರು ಕೈಲೂ ಆಗ್ಲಿಲ್ಲ. ಇನ್ನ ಇಂದಿರಾ ಗಾಂಧಿಯ ಮೊಮ್ಮಗಳ ಹೆಸರು ಇಟ್ಕೊಂಡಿರೋ ನಿಮ್ ಕೈಲಾಗುತ್ತೆ ಸರ್. ದಯವಿಟ್ಟು ರಾಜ್ಯ ಗೃಹ ಸಚಿವರಿದ್ದೀರಿ, ಎಲ್ಲಾ ಕಡೆನೂ ಕೂಡ ಡ್ರಗ್ಸ್ ಹಾವಳಿ ಆಗ್ತಾ ಇದೆ. ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗ, ಕಲಬುರಗಿ ಹುಡುಗಿ, ಅಲ್ಲಿ ಅವಳದು ಹತ್ಯೆ ಆಯ್ತು, ಅವಳ ಮೇಲೆ ರೇಪ್ ಆಯ್ತು, ಚಿಕ್ಕ ಹುಡುಗಿ ಮೇಲೆ. ಒಂದು ದಿನಾನು ಧ್ವನಿ ಎತ್ತಿಲ್ಲ. ಈಗ ನೀವೇ ಸಚಿವರಿದ್ದೀರಿ, ಏನಾದ್ರು ಒಳ್ಳೆ ಕೆಲಸ ಮಾಡಿ ಸರ್. ಇದು ಕಾನೂನು ಸುವ್ಯವಸ್ಥೆನ ಕಾಪಾಡೋ ಕೆಲಸ ಮಾಡಿ. 3 ಹೊತ್ತು RSS ಅಂತ ನೀವು ಟೀಕೆನೇ ಮಾಡ್ತಾ, ನೀವೇನೋ ಬರೀ ಬಾಯಿ ಮಾತಿನಿಂದಲೇ ಲೀಡರ್ ಆಗಕ್ಕೆ ಅಂತ ಹೊರಟಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳಲಿಕ್ಕೆ ಅಷ್ಟೇ ಬಯಸ್ತೀನಿ.